ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಡೈಲಿ ಬ್ಲಾಗ್. ಕಿಚನ್ ಗಾರ್ಡನ್ ಕಡೆ ಹೊರಟಿದ್ದೀನಿ. ಏನು ಮಾಡ್ತಿದ್ಯಾ? ಫ್ರೈಡೆ ಬರ್ತಾರಲ್ಲ, ಫ್ರೈಡೆ ಸೊ ಇವತ್ತು ಪೂಜೆಗೆ ಪ್ಲಸ್ ಟೀಗೆ ಎಲ್ಲ ಸೇರಿಸಿ ಇಷ್ಟು ಹೂಗಳು, ಇಷ್ಟು ತುಳಸಿ ಸೊಪ್ಪು, ಇಷ್ಟು ಶಂಖಪುಷ್ಪ ಇದೆಲ್ಲ ಸಿಕ್ಕಿದೆ. ಓಕೆ, ನಾನು ಟೀಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಇನ್ನು ಉಳಿದಿರೋದನ್ನ ಪೂಜೆಗೆ ಬಿಡ್ತೀನಿ. ತಿಂಡಿಗೆ ಅಂತ ಆಚೆ ಹೋಗಿದ್ವಿ ಇವತ್ತು. ಅಲ್ಲಿ ಒಂದು ಪ್ಲೇನ್ ದೋಸೆ ಹಾಗೆ ಬಿಸಿಬೇಳೆ ಬಾತ್ ತಗೊಂಡು ತಿಂದಿದ್ದಾಯ್ತು. ಇನ್ನು ವಾಪಸ್ ಬರ್ತಾ ನಮ್ಮ ಕಿಚನ್ ಗಾರ್ಡನ್ಗೆ ಅಂತ ಈ ರಾಡ್ ಇರುತ್ತಲ್ಲ, ಐರನ್ ರಾಡ್, 1 6 ಫೀಟ್ ರಾಡ್ ನ ಆರ್ಡರ್ ಮಾಡಿದ್ರು ನನ್ನ ಹಸ್ಬೆಂಡ್. ಸೊ ಅದನ್ನ ತಂದಿದ್ದಾಯ್ತು. ಈ ಶೇಪಲ್ಲಿ ಒಂದನ್ನ ಅಲ್ಲಿಂದ ಎಳಿತೀನಿ ಹಿಂಗೆ. ಅಲ್ಲಿ ಮಳೆ ಐತಲ್ಲ, ಗೋಡೆ ಮಳೆ, ಆ ಮಳೆಯಿಂದ ಈ ಸೈಡ್ ಇದರಿಂದ ಇಲ್ಲಿಗೆ ಎಳಿತೀನಿ. ಇಲ್ಲಿಗೆ ಬರುತ್ತೆ. ಹೆಂಗಿರು ಈ ಜಾಗ ವೇಸ್ಟ್ ಮಾಡ್ತಿದೀವಿ ನಾವು. ಇಲ್ಲಿಗೆ ಬರ್ಲಿ, ಈ ಕಡೆನಾ? ಇಲ್ಲಿಗೆ ಬರ್ಲಿ. ಇನ್ನು ಆ ಸೈಡ್ದು ಸ್ವಲ್ಪ ಬೆಳ್ಕೊಳಕ್ ಬಿಟ್ಕೊಳ. ನೋಡಿ ಎಷ್ಟು ಉದ್ದ ಆಗ್ಬಿಟ್ಟು, ಇನ್ನೂ ಉದ್ದ ಅದು ಅಲಾವು. ಬಾಳೆ ಗಿಡ ಪೈಪೋಟಿ ಕೊಡ್ತೈತಿ ನೋಡೋದು. ನಾವಿನ್ನೂ ಹೂವಾಗ ಅಷ್ಟೊತ್ತಿಗೆ ಇನ್ನೂ ಆಯ್ತು. ಎಲ್ಲಿ ಬಾಳೆ ಗಿಡ ಇದ್ಬಿಟ್ಟು ಅಂದಲ್ಲ ಅಲ್ಲಿ ಕಾಣ್ತೈತೆ ಹೂವು, ಕಾಣಿಸ್ತು. ಝೂಮ್ ಆಗ್ತಾ ಇದೆ. ಇನ್ನು ಮಧ್ಯಾಹ್ನಕ್ಕೆ ನಾನು ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಫಸ್ಟು ಪಲಾವ್ಗೆ ಏನೇನು ಐಟಮ್ಸ್ ಹಾಕ್ತೀವಿ ಅದನ್ನೆಲ್ಲ ಸೇರಿಸ್ಕೊಂಡೆ. ಇನ್ನು ಕಾಳುಗಳೇನೋ ನೆನೆ ಹಾಕಿರಲಿಲ್ಲ, ಹಾಗಾಗಿ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ, ಮೆಣಸಿನ್ಕಾಯಿ, ಅದ್ರ ಜೊತೆ ಈರುಳ್ಳಿ ಫ್ರೈ ಆಗೋ ತನಕ ತಡೆದ್ಬಿಟ್ಟು ಇನ್ನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡೆ. ಇದನ್ನು ಬಾಡಿಸ್ಕೊಂಡು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಫ್ರೈ ಆದಮೇಲೆ ನಾನು ಸಬ್ಬಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಮಿಕ್ಸ್ ಆಗಿ ಹೆಚ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಈ ಹಂತದಲ್ಲೇ, ಬಿಕಾಸ್ ಒಗ್ಗರಣೆಯಲ್ಲಿ ಚೆನ್ನಾಗಾಗಲಿ ಅಂತ. ಇನ್ನು ರುಚಿಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಮಸಾಲನ ಸೇರಿಸ್ಕೊಂಡೆ. ಖಾರ ಪುಡಿ ಸ್ವಲ್ಪನೇ ಸೇರಿಸ್ಕೊಂಡೆ, ಬಿಕಾಸ್ ನಾನು ಮುಂಚೆನೇ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಹಾಗಾಗಿ. ನಂತರ ಇದಕ್ಕೆ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡಿರೋ ಮಶ್ರೂಮ್ನ ಸೇರಿಸ್ಕೊಂಡು ಬಾಡಿಸ್ಕೊಂಡಿದ್ದಾಯಿತು. ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ ಒಂದು 10 ಮಿನಿಟ್ಸ್ ಮುಂಚೆನೆ. ಸೊ ಅದನ್ನು ತೊಳ್ಕೊಂಡ್ಬಿಟ್ಟು ಸೇರಿಸ್ಕೊಂಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು 1:2 ಅಥವಾ 1:2.5 ರೇಷಿಯೋದಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊನೆಯದಾಗಿ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೊತಾ ಇದ್ದೀನಿ. ಇದರಿಂದ ಕೊನೆಯದಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಹಾಕಿ ಕುದಿಯೋ ಹಂತಕ್ಕೆ ತಂದುಬಿಟ್ಟು ಇನ್ನು ಕುಕ್ಕರ್ನ ಮುಚ್ಕೊಂಡು 2 ವಿಷಲ್ನ ಕೂಗಿಸ್ಕೊಂಡ್ರೆ ಸಖತ್ತಾಗಿರೋ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಹಾಗೆ ರುಚಿ ಕೂಡ ಸಖತ್ತಾಗಿತ್ತು, ಸೂಪರ್ ಆಗಿತ್ತು. ಇಲ್ಲ ಬಿಡು. ಆಕ್ಚುಲಿ ಊಟ ಆದ್ಮೇಲೆ ರೆಸ್ಟ್ ಮಾಡ್ತಾ ಇದ್ದೆ. ನಿದ್ದೆ ಬಂದಂಗಾಯ್ತು, ನಿದ್ದೆ ಮಾಡಲಿಲ್ಲ. ಬಿಕಾಸ್ ಇವಾಗ ನಿದ್ದೆ ಮಾಡಿದರೆ ರಾತ್ರಿ ನಿದ್ದೆ ಬರಲ್ಲ ಅಂತ ಹೇಳಿ ಜಸ್ಟ್ ಹಾಗೆ ಟೈಮ್ ಪಾಸ್ ಮಾಡಿದೆ. ಟೈಮ್ ಪಾಸ್ ಅನ್ನೋದಕ್ಕಿಂತ 1-2 ವಿಡಿಯೋ ಎಡಿಟಿಂಗ್ ಇತ್ತು, ಆ ಕೆಲಸನ ಮುಗಿಸ್ಕೊಂಡೆ. ಆ್ಯಕ್ಚುಲಿ ಇವತ್ತು ತುಂಬ ಕೆಲಸ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಗೌರಿ ಹಬ್ಬಕ್ಕೆ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳಿ ಯಾವುದೂ ಆಗಲಿಲ್ಲ. ಇಟ್ಸ್ ಓಕೆ, ನಾಳೆ ಸಂಡೇ ಬೆಳಗ್ಗೆಯಿಂದನೇ ಶುರು ಮಾಡ್ತೀನಿ. ಇವತ್ತು ಸ್ವಲ್ಪ ತಲೆಗೆ ಆಯಿಲ್ ಹಾಕಬೇಕು ಆ್ಯಂಡ್ ಸ್ವಲ್ಪ ಸ್ಕಿನ್ ಕೇರ್ ಕೂಡ ಮಾಡ್ಕೋಬೇಕು. ತುಂಬ ದಿನ ಆಯಿತು ಸ್ಕಿನ್ ಕೇರ್ ಕೂಡ ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತು ಅದನ್ನೆಲ್ಲ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಟೈಮ್ 5:30 ಆಯಿತು. ಸೊ ಬಿಸಿ ಕಾಫಿ ಕುಡ್ಕೊಂಡ್ಬಿಡೋಣ. ಕಾಫಿಗೆ ಇಟ್ಟಿದ್ದೀನಿ, ಆಗ್ತಾ ಇದೆ ಕಾಫಿ. ಈ ವಿಡಿಯೋ ನಿಮಗೆ ಬೆಳಗ್ಗೆನೇ ಬರೋದ್ರಿಂದ ಹೋಪ್ ಎಲ್ಲ ದಿನ ತುಂಬ ಚೆನ್ನಾಗಿರಲಿ, ಸೂಪರ್ ಆಗಿರಲಿ ಆ್ಯಂಡ್ ಎಲ್ಲ ಬ್ಲೆಸ್ಸಿಂಗ್ಸ್ ಸಿಗಲಿ ಅಂತ ಹೇಳ್ತಾ
ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಕಾಫಿ ಕೂಡ ರೆಡಿ ಆಯಿತು. ನಾನು ಕುಡ್ಕೊಂಡ್ಬಿಟ್ಟು ಸಿಗ್ತೀನಿ, ಸ್ಕಿನ್ ಕೇರ್ ಹೇರ್ ಕೇರ್ ಮಾಡೋಣ. ಸಂಜೆ ಕೂಡ ಆಯಿತು. ಎಲ್ಲ ಲೈಟ್ಸ್ ಹಾಕೊಂಡ್ಬಿಡೋಣ. 5:30 ಅಂದ್ಕೊಂಡಿದ್ದೆ, ಇಲ್ಲ 6 ಕಾಲ ಆಗೋಯ್ತು. ಸೊ ಯಾ ಲೈಟ್ಸ್ ಆನ್. ಕಾಫಿ ಕುಡ್ಕೊಂಡೆ. ಈವ್ನಿಂಗ್ ಅಡುಗೆ ಕೆಲಸ ಏನೂ ಇಲ್ಲ. ಮಧ್ಯಾಹ್ನ ಮಾಡಿದ್ನಲ್ಲ ಮಶ್ರೂಮ್ ಬಿರಿಯಾನಿ, ಅದೇ ಆಗುತ್ತೆ. ಸೊ ಇವಾಗ ನಾನು ಸ್ವಲ್ಪ ಹೇರ್ ಕೇರ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ಹೇರ್ಸು ತುಂಬ ಅಂದರೆ ತುಂಬಾ ಫ್ರೀಸ್ ಆಗಿ ಹೋಗ್ಬಿಟ್ಟಿದೆ. ಇತ್ತೀಚೆಗೆ ಆಯಿಲಿಂಗ್ ಸರಿ ಮಾಡ್ತಾ ಇಲ್ಲ, ಹಾಗಾಗಿ ಫ್ರೀಸ್ ಆಗಿದೆ. ಸ್ಕಿನ್ ಕೂಡ ಅಲ್ಲಿ ನೋಡೋಣ, ಲೈಟಾಗಿ ಯಾವ್ದಾದ್ರು ಫೇಸ್ ಪ್ಯಾಕ್ ಇದ್ದರೆ ಫೇಸ್ ಪ್ಯಾಕ್ ಹಾಕೊಂಡ್ರೆ ಆಯಿತು. ಆ್ಯಂಡ್ ಇವತ್ತು ಆಯಿಲಿಂಗಿಗೆ ಕೊಬ್ಬರಿ ಎಣ್ಣೆ ತೊಗೋತೀನಿ ಆ್ಯಂಡ್ ಹರಳೆಣ್ಣೆ ಕೂಡ ತೊಗೊತೀನಿ. ಸೊ ಫೇಸ್ ಪ್ಯಾಕ್ ಇದೆ, ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಇದೆ. ಸೊ ಅದನ್ನು ಹಾಕೋತೀನಿ. ತುಂಬ ದಿನದಿಂದ ತಂದಿರ್ತೀನಿ, ಬಟ್ ಯೂಸೇ ಮಾಡಿರಲ್ಲ. ನೋಡಬೇಕು. 8/2025 ಎಕ್ಸ್ಪೈರ್ ಆಗಿದೆ. ಓಕೆ, ಈ ತಿಂಗಳು ಹಾಕೋಬೋದು, ಬಟ್ ಸ್ಟಿಲ್ ಹಾಕೋಬೇಕಾ ಬೇಡವಾ? ಇನ್ನು ಆಗಸ್ಟ್ ಮುಗ್ದಿಲ್ಲ, ಬೇಡ ಬಿಡಿ. ಇದು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಆಯಿತು. ಆ್ಯಂಡ್ ಇದೇನು ಪೌಡರು? ಇಂಡಿಗೋ ಪೌಡರ್. ಸದ್ಯಕ್ಕೆ ಇಂಡಿಗೋ ಬೇಡ, ಇಷ್ಟು ಸಾಕು. ಸೊ ಆಯಿಲ್ನ ಸ್ವಲ್ಪ ಬೆಚ್ಚಗೆ ಕಾಯಿಸ್ಕೊಂಡ್ಬಿಡೋಣ. ಬಿಕಾಸ್ ಆಯಿಲ್, ಎಣ್ಣೆ ಸ್ವಲ್ಪ ಬಿಸಿ ಆದ್ರೇ ಸ್ಕ್ಯಾಲ್ಪಲ್ಲಿ ಇರುತ್ತಲ್ಲ, ಪೋರ್ಸ್ ಎಲ್ಲ ಓಪನ್ ಆಗುತ್ತಂತೆ. ಸೊ ಆವಾಗ ಆಯಿಲ್ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅಷ್ಟೇ. ತುಂಬ ಕಾಯಿಸ್ಕೊಳಕ್ಕೆ ಹೋಗ್ಬಾರ್ದು, ಜಸ್ಟ್ ಬಿಸಿ ಅಷ್ಟೇ. ಇಲ್ಲೊಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತಗೋತಾ ಇದ್ದೀನಿ. ಸೊ ಒಂದೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏನು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ತಗೋತಾ ಇದ್ದೀನಿ. ಹರಳೆಣ್ಣೆ ನಿಲ್ಲಿಸಿದ್ದೆ ಯೂಸ್ ಮಾಡೋದು. ಓಕೆ, ಐ ಥಿಂಕ್ ಇಲ್ಲ ಅನಿಸುತ್ತೆ, ಇಲ್ಲ ಖಾಲಿ ಆಗಿದೆ. ಫೈನ್, ಬೇಡ ಬಿಡಿ. ಸೊ 1-2 ಡ್ರಾಪ್ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ನಾನು ಇದನ್ನೇ ಹಾಕೊಳ್ಳೋದು. ಐ ಥಿಂಕ್ ನೀವು ತುಂಬ ವಿಡಿಯೋದಲ್ಲಿ ನೋಡಿರ್ತೀರ, ಕಾಣಿಸ್ತಿದೆ ಅನಿಸುತ್ತೆ. ಓ ಗಾಡ್, ಓಕೆ ಕಾಣಿಸ್ತಿಲ್ಲ. ಇದು ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲು. ಇದನ್ನು 1-2 ಡ್ರಾಪ್ ಅಷ್ಟೇ ಹಾಕೋತೀನಿ. ಇದನ್ನು ಬಿಸಿ ಮಾಡ್ಕೊಂಡಿದ್ದಾಯಿತು, ಒಂದು ಬಟ್ಲಿಗೆ ಹಾಕೊಂಡ್ಬಿಡೋಣ. ಸೊ ಈ ಥರ ಒಗ್ಗರಣೆ ಇರುತ್ತಲ್ಲ, ಈ ಥರದ್ರಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ. ಬಟ್ ಇದನ್ನ ಮೇಯ್ನಾಗಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಬಿಸಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಡಬಲ್ ಬಾಯ್ಲರ್ ಅಂದರೆ ಒಂದು ಪಾತ್ರೆಗೆ ನೀರಿಟ್ಟು, ಆ ನೀರೊಳಗೆ ಒಂದು ಬಟ್ಲಲ್ಲಿ ಆಯಿಲ್ ಹಾಕ್ಬಿಟ್ಟು ಅದ್ರ ಮೂಲಕ ಕಾಯಿಸ್ಬೇಕಾಗುತ್ತೆ. ಸೊ ಅಷ್ಟೊಂದು ಪೇಷನ್ಸ್ ಇಲ್ಲ ನನಗಿವತ್ತು. ಸೊ ಕಾಯಿಸ್ಕೊಂಡಿದ್ದಾಯಿತು, ಲೆಟ್ಸ್ ಅಪ್ಲೈ ನಾವು. ಸೊ ಇದೇ ಎಣ್ಣೆಗೆ ಒಂದಿಷ್ಟು ಇದು ಆಲ್ಮಂಡ್ ಡ್ರಾಪ್ಸ್ನ ಹಾಕೋತಾ ಇದ್ದೀನಿ. 1-2-3 ಡ್ರಾಪ್ಸ್, 2-3 ಚಮಚನೇ ಆಗೋಯ್ತು ಹೇಳೋ ಅಷ್ಟರಲ್ಲಿ. ಓಕೆ, ಹೆವಿ ಅಂದರೆ ಹೆವಿ ಸಿಕ್ಕಾಗ್ಬಿಟ್ಟಿದೆ. ಕೂದಲಂತೂ ಹೆವಿ ರಫ್ ಆಗಿದೆ. ಇತ್ತೀಚೆಗೆ ಹೇರ್ ಪ್ಯಾಕ್ಸ್ ಎಲ್ಲ ಮುಂಚೆ ಮಾಡ್ತಾ ಇದ್ದೆ, ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಆ ಹೇರ್ ಪ್ಯಾಕ್ಸ್ ಕೂಡ ಇವಾಗ ಮಾಡ್ತಾ ಇಲ್ಲ, ಅಷ್ಟು ಸೋಂಬೇರಿ ಬಿದ್ದುಬಿಟ್ಟಿದೆ ನಾನು. ಆ ಥರ ಹೇರ್ ಪ್ಯಾಕ್ಸ್ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಕೂದಲು. ಬಟ್ ಇವಾಗ ಅದನ್ನು ಮಾಡ್ತಾ ಇಲ್ಲ. ನೋಡೋಣ, ಈ ಸಲ ಮಾಡ್ಕೋತೀನಿ. ಇನ್ನೂ ಸುಡ್ತಾನೆ ಇದೆ, ಅದು ತಣ್ಣಗಾಗಲಿ, ನಾನು ನಿಮಗೆ ಆಯಿಲ್ ಹಾಕ್ಕೊಂಡು ಸಿಗ್ತೀನಿ. ಇನ್ನು ಸ್ಕಿನ್ ಕೇರ್ಗೆ ಅಥವಾ ಫೇಸ್ ಕೇರ್ಗೆ ಬಂದ್ಬಿಟ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ 1-2 ಸ್ಪೂನು. 1 ಸ್ಪೂನ್ ಅಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ. ಸಾಕಾಗುತ್ತೆ ಇಷ್ಟೇ. ವೆರಿ ಸಿಂಪಲ್, ಎಲಿಗೆಂಟ್, ಸೂಪರ್. ಬಂದ್ಬಿಟ್ಟು ಸ್ಕ್ರಬ್ ಕೂಡ ಹೆಲ್ಪ್ ಮಾಡುತ್ತೆ. ನಾನು ಆ್ಯಕ್ಚುಲಿ ಮುಲ್ತಾನಿ ಮಿಟ್ಟಿ ಹಾಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಅದು ಎಕ್ಸ್ಪೈರಿ ಆಗಿಬಿಟ್ಟಿದೆ. ಬೇಡ, ಒಂದೋಗಿ ಒಂದಾಗುತ್ತೆ. ಸೊ ಅದರಷ್ಟೇ ಎಫೆಕ್ಟಿವ್, ಅದಕ್ಕಿಂತ ಮೋರ್ ಎಫೆಕ್ಟಿವ್, ಇನ್ನೂ ಮಾಯ್ಶ್ಚರ್ ಕೊಡುವಂಥದ್ದು ಇದು ಕಡಲೆ ಹಿಟ್ಟು. ಮನೆಯಲ್ಲೇ ಈಸಿಯಾಗಿ ಸುಲಭವಾಗಿ ಸಿಗುವಂಥ ಕಡಲೆ ಹಿಟ್ಟು.
ಸೊ ಲೆಟ್ ಸ್ಟಾರ್ಟ್. ತಲೆಗೆ ಎಣ್ಣೆ ಹಚ್ಕೊಂಡಾದ್ಮೇಲೆ ಈ ಥರ ಜಡೆ ಹಾಕೊಂಡ್ಬಿಟ್ಟಿದ್ದೀನಿ, ಇಲ್ಲಾಂದರೆ ಹಿಂಸೆ ಆಗಿಬಿಡುತ್ತೆ. ಹಾಗಾಗಿ ಸೊ ಫೇಸ್ನ ಹಾಗೆ ಫೇಸ್ ವಾಶಲ್ಲಿ ತೊಳ್ಕೊಂಡೆ. ಎಣ್ಣೆ ಹಚ್ಕೊಳ್ತಾ ಇಲ್ಲಿ ಆಯಿಲ್ ಎಲ್ಲ ಆಗಿಬಿಡುತ್ತಲ್ಲ, ಹಾಗಾಗಿ ಸೊ ಕ್ಲೀನ್ ಫೇಸ್ ಇದೆ ಇವಾಗ. ಕ್ಲೀನ್ ಫೇಸಲ್ಲಿ ಫೇಸ್ ಪ್ಯಾಕ್ ಹಾಕೊಳ್ಳೋಣ. ಮೊಸರು ಕೋಲ್ಡ್ ಇತ್ತು, ಫ್ರಿಡ್ಜಲ್ಲಿ ಇತ್ತಲ್ಲ, ಹಾಗಾಗಿ ಕೂಲ್ ಆಗ್ತಾ ಇದೆ, ಕೂಲಿಂಗ್ ಎಫೆಕ್ಟ್ ಆಗ್ತಾ ಇದೆ. ಸ್ವಲ್ಪ ಉಳ್ತಿದೆ, ಇದನ್ನ ಸ್ನಾನ ಮಾಡಬೇಕಾದ್ರೆ ಬಾಡಿಗೆ ಯೂಸ್ ಮಾಡ್ಕೋಬಹುದು. ಏನೂ ಇಲ್ಲ ಮನೇಲಿ, ಏನೂ ಇಲ್ಲ, ಯಾವುದೇ ಪೌಡರ್ ಇಲ್ಲ ಅಂತಾಗ ಸೊ ದಿಸ್ ಈಸ್ ದ ಬೆಸ್ಟ್, ಚೀಪೆಸ್ಟ್, ಎಲ್ಲರ ಮನೇಲೂ ಸಿಗುವಂಥದ್ದು. ಇದರಿಂದ ಸೂಪರ್ ಆಗಿ ಸ್ಕಿನ್ ಕೇರ್ ಮಾಡ್ಕೋಬಹುದು. ಹೇಗೆ ಒಂದು 15 ಮಿನಿಟ್ಸ್ ಇರಬೇಕಲ್ಲ. ಈ ಗ್ಯಾಪಲ್ಲಿ ಇನ್ನು ಗೌರಿ ಹಬ್ಬಕ್ಕೆ ಕ್ಲೀನಿಂಗ್ ಶುರು ಮಾಡಬೇಕಲ್ಲ. ಸೊ ಸೋಫಾ ಸೆಟ್ ಎಲ್ಲದನ್ನು ವಾಶಿಗೆ ಹಾಕ್ತಾ ಇದ್ದೀನಿ. ತುಂಬ ದಿನನೇ ಆಯಿತು ವಾಶ್ ಮಾಡಿ. ಇನ್ನು ನಮ್ಮ ಬೆಡ್ಶೀಟ್ಸ್ ಕೂಡ ಎಲ್ಲದನ್ನು ವಾಶ್ಗೆ ಹಾಕ್ಬಿಡ್ತೀನಿ, ಒಂದೇ ಸಲ ಎಲ್ಲ ವಾಶ್ ಆಗಿಬಿಡ್ಲಿ. ನಾನು ಫ್ರೆಶ್ ಅಪ್ ಆದೆ, ಪೂಜೆ ಮುಗಿಸ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಹೆವಿ ಮಳೆ ಶುರು ಆಗ್ತಾ ಇದೆ. ಸೌಂಡ್ ಬಂತು, ನೋಡೋಣ ಅಂತ ನೋಡಿ ಮಳೆ ಶುರುವಾಯಿತು. ಮಕ್ಕಳೆಲ್ಲ ಒಳಗೆ ಬಂದು ಮಲಗಿದೆ ಮಳೆಗೆ. ಆಚೆ ಹೋಗ್ಬಿಟ್ಟು ಆ ಕಡೆ ಸಣ್ಣ ಗೇಟ್ ಒಂದಿದೆ, ಅದನ್ನು ಓಪನ್ ಮಾಡಿಬಿಟ್ಟು ಬರ್ತೀನಿ. ಬಿಕಾಸ್ ನಮ್ಮ ಮನೆ ಎರಡೇ ಅಲ್ಲ, ಒಂದು 5 ನಾಯಿಗಳು ಬರುತ್ತೆ. ಅದರ ಮಳೆ ಬಂದಾಗೆಲ್ಲ ಅವಕ್ಕೊಂದು ಆಶ್ರಯ ಬೇಕಲ್ಲ, ಹಾಗಾಗಿ ನಮ್ಮ ಗೇಟ್ ಒಳಗಡೆ ಬರುತ್ತೆ. ಸೊ ಹಾಗಾಗಿ ನಾನು ಗೇಟ್ ಓಪನ್ ಮಾಡಿಬಿಟ್ಟು ಬಂದೆ. ಈಗ ಕ್ವಿಕ್ಕಾಗಿ ಪೂಜೆ ಮುಗಿಸ್ಕೊತೀನಿ. ಪ್ರತಿ ಎಪಿಸೋಡಲ್ಲೂ ಹೇಳ್ದಂಗೆ ನಾನು ಕರೆಂಟ್ಲಿ ಸಾಯಿ ಸಚ್ಚರಿತೆ ಓದ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಅಧ್ಯಾಯ ಬಂದ್ಬಿಟ್ಟು ಐ ಥಿಂಕ್ ನಿನ್ನೆ 24 ಓದಿದ್ದೆ, ಇವತ್ತು 25 ಅಂದ್ಕೋತೀನಿ. ಎಸ್ 25. ಇದನ್ನು ಓದಿ ಮುಗಿಸ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಇವತ್ತಿನ ನೈಟ್ ಸ್ಕಿನ್ ಕೇರ್ ಮಾಡೋಣ. ಈಗ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀನಿ ನೈಟ್ ಸ್ಕಿನ್ ಕೇರಲ್ಲಿ. ಸೊ ಅದೇನಂದರೆ ಈ ಆಯಿಲ್, ಐ ಥಿಂಕ್ ಇದೇನಿದು ಕಾಣಿಸುತ್ತಾ, ಉಲ್ಟಾ ಕಾಣಿಸುತ್ತೆ ಅನ್ಸುತ್ತೆ ನಿಮಗೆ ಒಂದ್ಸಲ. ಈ ಥರ ಇದು ಜೋಜೋಬಾ ಆಯಿಲ್, ಓಬಾ ಆಯಿಲ್ ಅಂತಾರೆ, ಐ ಡೋಂಟ್ ನೋ ದ ಪ್ರೊನೌನ್ಸಿಯೇಷನ್. ಈ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ, ರೀಸೆಂಟಾಗಿ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ನೈಟ್ ಸ್ಕಿನ್ ಕೇರ್ ಇದು ಒಂದೇ ಆಯಿಲ್ ಇರುತ್ತೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸೀರಮು, ಮಾಯ್ಶ್ಚರೈಸರು ಎಲ್ಲ ಇತ್ತಲ್ಲ, 3 ಸ್ಟೆಪ್ ಪ್ರೋಸೆಸ್ಸು, ಅದನ್ನು ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ 1 ಸ್ಟೆಪ್ಪಿಗೆ. ಇದನ್ನು ಆ್ಯಕ್ಚುಲಿ ಡ್ರೈ ಸ್ಕಿನ್ ಅವ್ರಿಗೆ ಎಳ್ಳೆಣ್ಣೆ ಇರುತ್ತಲ್ಲ ಅದು ಹಾಕ್ಕೊಂಡ್ರೆ ಒಳ್ಳೆಯದು. ಎಳ್ಳೆಣ್ಣೆ ಇರುತ್ತಲ್ಲ ಅದು ಹಾಕ್ಕೊಂಡ್ರೆ ಒಳ್ಳೆಯದು. ಬಟ್ ಇನ್ನೊಂದು ಆಯಿಲಿ ಸ್ಕಿನ್ನು ಆ್ಯಂಡ್ ಆ್ಯಕ್ನಿ ಪ್ರೋನ್ ಸ್ಕಿನ್, ಆದ್ದರಿಂದ ಈ ಆಯಿಲ್ ಬಂದ್ಬಿಟ್ಟು ಇದು ನಾನ್ ಕಮಡೋಜೆನಿಕ್, ಅಂದರೆ ಈ ಪೋರ್ಸ್ ಇರುತ್ತಲ್ಲ ಇದನ್ನ ಯಾವುದನ್ನು ಬ್ಲಾಕ್ ಮಾಡೋದಿಲ್ಲ. ನಾನು 1 ವೀಕ್ ಆಯಿತು ಯೂಸ್ ಮಾಡೋಕ್ಕೆ. 1 ವೀಕ್ ಐ ಥಿಂಕ್ 4 ಡೇಸ್ ಆಯಿತು ಅನ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬೆಳಿಗ್ಗೆ ಟೈಮು ಎದ್ದಾಗ ನರಿಷ್ಡ್ ಮಾಯ್ಶ್ಚರೈಸೇಷನ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ. ಎಳ್ಳೆಣ್ಣೆ ಯೂಸ್ ಮಾಡೋಕ್ಕೂ ನೋಡಿದೆ, ಬಟ್ ನನ್ನ ಸ್ಕಿನ್ ಪೋರ್ಸ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ, ಮೇ ಬಿ ಪಿಂಪಲ್ಸ್ ಬರೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಆಯಿಲು ಅಥವಾ ರೋಸ್ ಹಿಪ್ ಆಯಿಲ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಅಥವಾ ಐ ಥಿಂಕ್ ಆರ್ಗನ್ ಆಯಿಲ್, ಅದು ನನಗೆ ಕನ್ಫರ್ಮ್ ಇಲ್ಲ, ಮೇ ಬಿ ಸ್ವಲ್ಪ ನೋಡ್ಕೋಬೇಕು ಅದು ನಾನ್ ಕಾಂಬಿಡೋಜೆನಿಕ್ ಏನು ಅಂತ. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂದರೆ, ಸೊ ಫಸ್ಟ್ ಒಂದು ಟೋನರ್ ತೊಗೋತೀನಿ. ದಿಸ್ ಇಸ್ ಅ ರೋಸ್ ವಾಟರ್ ಅಷ್ಟೇ, ಟೋನರ್ ಅಂದರೆ ಜಸ್ಟ್ ಸ್ಪ್ರೇ ಮಾಡ್ಕೋತೀನಿ. ಮುಖ ತೊಳೆದ ತಕ್ಷಣ ಹಾಕ್ಕೊಂಡ್ರೆ ಏನು ಸ್ಪ್ರೇ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಒತ್ತೆ ಅದೇ ಥರ ಇರ್ತಲ್ಲ. ಟೋನರ್ ಅಷ್ಟೇ ಪೋರ್ಸ್ನ ಕ್ಲೆನ್ಸ್ ಮಾಡುತ್ತೆ, ಯೂಸ್ ಮಾಡಿದ್ರೆ ಒಳ್ಳೆಯದು. ಆ್ಯಂಡ್ ಇದು ಒಂದು 5 ಸೆಕೆಂಡ್ಸ್ ಆಗಲಿ ನೀಟಾಗಿ ಸ್ಕಿನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ, ಸೊ ಫಸ್ಟ್ ಬಂದುಬಿಟ್ಟು ಅಂಡರ್ ಐ ಕ್ರೀಮ್. ಇದು ಕೆಫಿನ್ ಅವ್ರದ್ದು ಅಂಡರ್ ಐ ಕ್ರೀಮ್ ಇದು. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಸೊ ನಾನು ಲ್ಯಾಪ್ಟಾಪ್ ಎಲ್ಲ ಫೇಸ್ ಮಾಡ್ತೀನಲ್ಲ, ಮೊಬೈಲ್ ಎಡಿಟಿಂಗ್ ಆಗಲಿ, ಸ್ಕ್ರೀನ್ ಫೇಸ್ ಜಾಸ್ತಿ ಇರುತ್ತಲ್ಲ, ಸೊ ಅದಕ್ಕೆ ತುಂಬಾ ಒಂಥರ ತುಂಬ ಆಗಿಲ್ಲ, ಬಟ್ ಸ್ಟಿಲ್ ನಾನು ಡಾರ್ಕ್ ಸ್ಪಾಟ್ಸ್ ಆಗುತ್ತೆ.
ಇದು ಬಂದುಬಿಟ್ಟು ಈ ಥರ ರೋಲ್ ಇದೆ ಇಲ್ಲಿ. ಐ ಥಿಂಕ್ ಯು ಕ್ಯಾನ್ ಸಿ ರೋಲ್ ಇದೆ. ನಿಮಿಷ ರೀ. ಹಾಂ, ಈಗ ಚೆನ್ನಾಗಾಯಿತು. ಓಕೆ, ಇದರಲ್ಲಿ ಬಂದುಬಿಟ್ಟು ರೋಲ್ ಇದೆ, ಈ ಥರ ರೋಲರು. ಇದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ನೋಡ್ತಾ ಇರಿ. ಓಕೆ, ಇದು ಕ್ರೀಮ್ ಬರುತ್ತೆ. ಇದನ್ನು ಇಲ್ಲಿ ಡಾಟ್ ಮಾಡ್ಕೋಬೇಕು. ಸೊ ಡಾಟ್ ಮಾಡಿಕೊಂಡು ಈ ಥರ ಮಸಾಜ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಈ ಥರ ಕಾನ್ಸೆಪ್ಟು ಮಸಾಜ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡೈರೆಕ್ಟ್ಲಿ ಈ ಆಯಿಲ್ ಹಾಕೋತೀನಿ. ನೋ ಮಾಯ್ಶ್ಚರೈಸರ್, ನಥಿಂಗ್. ಈ ಆಯಿಲ್ನ ಡೈರೆಕ್ಟಾಗಿ ಹಾಕೋತೀನಿ. ಹೇಗೆ ಹಾಕೋತೀನಿ, ಜಸ್ಟ್ 2 ಇಂದ 3 ಡ್ರಾಪ್ ತೊಗೋತೀನಿ. ಜಾಸ್ತಿ ತೊಗೊಂಡ್ರೆ ಆಯಿಲಿ ಆಗುತ್ತೆ ಫೇಸು. ಜಸ್ಟ್ ಅಬ್ಸರ್ವ್ ದ ಚೇಂಜ್, ಆಯಿತಾ. ಇದನ್ನು ಡೈರೆಕ್ಟಾಗಿ ಹಾಕೋಂಗಿಲ್ಲ, ಎಮಲ್ಸಿಫೈ ಮಾಡಬೇಕು ಈ ಥರ. ಸೊ ಯಾವುದೇ ಕ್ರೀಮ್ ಆಗಲಿ ಈ ಥರ ಎಮಲ್ಸಿಫೈ ಮಾಡಿದಾಗಲೇ ತುಂಬ ಚೆನ್ನಾಗಿ ವರ್ಕ್ ಆಗೋದು. ಸೊ ಈ ಥರ ಎಮಲ್ಸಿಫೈ ಮಾಡಿದಾಗ ಚೆನ್ನಾಗಿ ಪೆನಿಟ್ರೇಟ್ ಆಗುತ್ತೆ ಸ್ಕಿನ್ ಒಳಗೆ. ಸೊ ಈ ಥರ ಆಗಿ ಜಸ್ಟ್ ಡ್ಯಾಬ್ ಇಟ್, ಜಸ್ಟ್ ಡ್ಯಾಬ್ ಮಾಡ್ಕೊಳ್ಳಿ. ಈ ಥರ ಹಾಶಾಗಿ ಉಜ್ಜಕ್ಕೆ ಹೋಗ್ಬಾರ್ದು, ಸುಮ್ಮನೆ ಹಿಂಗೆ ಡ್ಯಾಬ್ ಮಾಡ್ಕೋಬೇಕು. ಆ್ಯಂಡ್ ಇನ್ನು ಒಂದೇ ಡ್ರಾಪ್ ತೊಗೊಂಡ್ಬಿಟ್ಟು ಲಿಪ್ಸಿಗೆ ಅಪ್ಲೈ ಮಾಡೋಣ. ಇಟ್ಸ್ ಸೋ ಸಿಂಪಲ್ ಅಲ್ಲ, ಇಷ್ಟೇ. ಯಾವ ಫೇಶಿಯಲ್ಲು ಬೇಡ, ಏನು ಬೇಡ. ಜಸ್ಟ್ 1 ಆಯಿಲ್ ಈಸ್ ಎನಫ್ ಫಾರ್ ಸ್ಕಿನ್ ಕೇರ್ ಅಷ್ಟೇ. ಬಟ್ ಆ ಆಯಿಲು ನಿಮಗೆ ಸೂಟಬಲ್ ಆಯಿಲ್ ಆಗಿರಬೇಕು. ಸುಮ್ಮನೆ ರಾಂಗ್ ಆಯಿಲ್ಸ್ ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಎಷ್ಟಾದರೂ ಲೈಕ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ದಿಸ್ ಇಸ್ ಪ್ರಿಯಾ. ಐ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.